ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾವಿರ ಸಂಭ್ರಮಕ್ಕೆ ಬೆಳಗಾವಿಯಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ 1,000 ದಿನ ಪೂರೈಸಿರೋದೇ ಒಂದು ದೊಡ್ಡ ಸಾಧನೆ. ಕುರ್ಚಿ ಕಿತ್ತಾಟದಲ್ಲೇ ಸರ್ಕಾರ 1,000 ದಿನವನ್ನ ಪೂರೈಸಿದೆ. ಸಾಕಷ್ಟು ಹಗರಣ ಮಾಡಿಕೊಂಡು ಜನರ ದುಡ್ಡನ್ನ ದೋಚಿದ್ದಾರೆ. ಸರ್ಕಾರದ ವಿರುದ್ಧ ಬೆಳಗಾವಿ ಜನರು ಕೂಡ ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಏನು 1,000 ದಿನ ಕಂಪ್ಲೀಟ್ ಮಾಡಿದೆ, ಒಂದಷ್ಟು ಸಾಧನೆಗಳನ್ನು ಮಾಡಿದ್ದೀವಿ ಅಂತೇಳಿ ಬೀಗ್ತಾ ಇದೆ. ಇದಕ್ಕೆ ರಾಜ್ಯದ ಬೇರೆ ಬೇರೆ ಭಾಗದ ಜನರು, ಅದೇ ರೀತಿಯಾಗಿ ಬೆಳಗಾವಿಯ ಜನರು ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಸರ್ಕಾರದ ವಿರುದ್ಧ. ಕಳೆದ 1000 ದಿನಗಳಲ್ಲಿ ಸುಮಾರು 990 ದಿನ ಅವರು ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ ಕುರ್ಚಿ ನನಗೆ ನಿನಗೆ ಅನ್ನುವಂಥ ಹೋರಾಟದಲ್ಲಿ ಕಾಲವನ್ನು ಹರಣ ಮಾಡಿದ್ದಾರೆ. ಇವರು ಮಾಡಿದಂಥ ಹಗರಣಗಳ ಸರಮಾಲೆ ಏನಿದೆ, ಅದು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇದೇ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗ್ಗೆ ಬಂದಂತಹ ಗೃಹಲಕ್ಷ್ಮಿಯಲ್ಲಿ ಕಳುವಾದಂತಹ 5,000 ಕೋಟಿ ಎಲ್ಲಿ ಹೋಯಿತು ಅನ್ನುವಂಥ ಹಗರಣ ಆಗಿರ್ಬೋದು, ವಿದ್ಯಾನಿಧಿ ಕೊಡ್ತೀನಿ ಅಂಥೇಳಿ ಜನರಿಗೆ ಮಂಕುಬುಜ್ಜಿ ಎರಚಿರುವಂಥ ಆಗಿರ್ಬೋದು, ಹೆಣ್ಮಕ್ಕಳ ಹೆಸರಲ್ಲಿ ಜಾಸ್ತಿ ಟಿಕೆಟ್ ಹರಿದು ಹಗರಣಗಳನ್ನು ಮಾಡ್ತಿರುವಂಥದ್ದು, ಈ ರೀತಿಯ ಹಗರಣಗಳ ಸರಮಾಲೆಯನ್ನು ಉಣಬಡಿಸಲಿಕ್ಕೆ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ. ಕುರ್ಚಿಗಾಗಿ ಕಿತ್ತಾಡ್ತಿರುವಂತಹ, ಈಗಾಗಲೇ ಗೋವಾದಲ್ಲಿ, ಮುಂಬೈನಲ್ಲಿ ಹಾಗೂ ಹೈದರಾಬಾದಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಿಕೊಂಡು ಮುಖ್ಯಮಂತ್ರಿಯ ಗಾದಿಗಾಗಿ ಕಾದಾಟ ಮಾಡ್ತಿರುವಂಥ ಒಂದು ಸರ್ಕಾರ. ಈ ಕಾದಾಟ ಮತ್ತು ಹಗರಣಗಳ ಸರಮಾಲೆಯನ್ನು ಹೊರತುಪಡಿಸಿ ಈ ಸರ್ಕಾರ ಜನರಿಗೆ ಉಪಯೋಗ ಆಗುವಂತಹ, ಬಡಬಗ್ಗರಿಗೆ ಒಂದು ದಾರಿಯನ್ನು ತೋರಿಸುವಂತಹ ಯಾವುದೇ ಒಂದು ಸರ್ಕಾರವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. BJP ಸರ್ಕಾರ ಇದ್ದಾಗ 40% ಸರ್ಕಾರನೂ ಆರೋಪ ಕಾಂಗ್ರೆಸ್ ಸರ್ಕಾರ ಮಾಡ್ತಿತ್ತು. ಇವತ್ತು ಕಾಂಟ್ರಾಕ್ಟರ್ಗಳು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ. 65-70% ಇವರು ಅಪ್ಫ್ರಂಟಲ್ಲಿ ಕೇಳಿ ದುಡ್ಡು ತೊಗೊಳ್ತಾ ಇದ್ದಾರೆ. ಆದರೂ ಕೂಡ ಆ ಅಡ್ವಾನ್ಸ್ ತೊಗೊಂಡ್ರೂ ಕೂಡ ದುಡ್ಡು ಕೊಡ್ತಾ ಇಲ್ಲ.